ಈ ಗ್ರಾಮದಲ್ಲಿ ವರದಕ್ಷಿಣೆ ಮತ್ತು ವಧುವು ದಕ್ಷಿಣೆ ಅವಕಾಶವೇ ಇಲ್ಲ. ಹಳೆಯ ಸಂಪ್ರದಾಯವನ್ನ ಮುರಿದ ಯಲ್ಲೆಟ್ಟಿ ತಾಂಡಾ ಜನ. ನಮ್ಮ ಸಮಾಜದಲ್ಲಿ ಯಾವುದೇ ಮದುವೆ ಆಗ್ಬೇಕಂದ್ರೆ ವರದಕ್ಷಿಣೆ ಕೊಡ್ಲೇಬೇಕು. ವರದಕ್ಷಿಣೆ ಕೊಡೋದು ಮತ್ತು ತೆಗೆದುಕೊಳ್ಳೋದು ಅಪರಾಧ ಅಂತ ತಿಳಿದಿದ್ರು ಈ ಪದ್ಧತಿ ಈಗಲೂ ಚಾಲ್ತಿಯಲ್ಲಿದೆ. ಆದರೆ ಒಣ ಪ್ರತಿಷ್ಠೆ ಹಾಗೂ ತಮ್ಮ ಮಗಳು ಕೊಟ್ಟ ಮನೆಗೆ ಚೆನ್ನಾಗಿರ್ಲಿ ಅಂತ ಈ ರೀತಿ ವರದಕ್ಷಿಣೆ ನೀಡೋದು ಇದೀಗ ಮಾಮೂಲಾಗ್ಬಿಟ್ಟಿದೆ. ಇಲ್ಲಿ ವರದಕ್ಷಿಣೆ ಅಂದ್ಮೇಲೆ ಹಣವೇ ಕೊಡಬೇಕು ಅಂತೇನಿಲ್ಲ. ಕೆಲವೊಬ್ರು ಐಷಾರಾಮಿ ಕಾರು ಕೊಟ್ರೆ ಕೆಲವೊಬ್ರು ಮನೆಯನ್ನ ಗಿಫ್ಟ್ ಕೊಡ್ತಾರೆ. ಚಿನ್ನ ಒಡವೆ ಅಳೆಯನಿಗೆ ಹಾಕಿ ಗಂಡನ ಮನೆಯವರಿಗೆ ಖುಷಿ ಕೊಡ್ತಾರೆ. ಆದ್ರೆ ಇಂಥ ಅನಿಷ್ಟ ಸಂಪ್ರದಾಯವನ್ನ ತಾಂಡಾ ಜನರು ಮುರಿದು ಹಾಕಿದ್ದಾರೆ. ಬಾಗಲಕೋಟೆಯಲ್ಲಿ ವರದಕ್ಷಿಣೆಗೆ ಗೇಟ್ ಪಾಸ್. ವರದಕ್ಷಿಣೆ ಇಲ್ಲದೆ ವಿವಾಹಕ್ಕೆ ಮುಂದಾದ ಜೋಡಿ. ಸಮಾಜದ ದೊಡ್ಡ ಪಿಡುಗಿಗೆ ಬಾಗಲಕೋಟೆ ಜನ ಗೇಟ್ ಪಾಸ್ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಚ್ಕಂಡಿ ಗ್ರಾಮದ ಯಲ್ಲೆಟ್ಟಿ 1 ತಾಂಡಾ ಜನ ಹೊಸ ನಿರ್ಧಾರ ಮಾಡಿದ್ದಾರೆ. ಇವರ ನಿರ್ಧಾರಕ್ಕೆ ಪ್ರತಿಯೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಲಮಾಣೆ ತಾಂಡಾ ಜನರು ಇನ್ಮುಂದೆ ನಾವು ಯಾರಿಗೂ ವರದಕ್ಷಿಣೆ ಕೊಡಲ್ಲ ಮತ್ತು ವರದಕ್ಷಿಣೆ ತೆಗೆದುಕೊಳ್ಳಲ್ಲ ಅಂತ ಪಣ ತೊಟ್ಟಿದ್ದಾರೆ. ಯಾರೆಲ್ಲ ವರದಕ್ಷಿಣೆ ಪಡೆದುಕೊಳ್ತಾರೆ ಅವರನ್ನ ಬಹಿಷ್ಕರಿಸುವುದಾಗಿ ಹೇಳಿಕೊಂಡಿದ್ದು ಹೀಗೆ. ನನ್ನ ಗೆಳೆಯ ಪಾಂಡು, ಅವನ ಹೆಂಡತಿ ಕಮಲಾಬಾಯಿ ಮತ್ತು ಅವ್ರ ಮೂರು ಮಕ್ಕಳಿಗೆ ಯಾವುದೇ ಕಾರಣಕ್ಕೆ 1 ಪೈಸಾ ವರದಕ್ಷಿಣೆ ತಗೊಳ್ಳಾರ್ದ ಈಗ ನಮ್ಮ ಕಮಲಾಬಾಯಿ ತೀರ್ಮಾನ ತಗೊಂಡಾಳ. ಅವ್ನ ಗಂಡಂದು ಆಸೆ ಇತ್ತು, ನಂದು ನನ್ನ ಗೆಳೆಯ ಅನ್ನೋದು ನನಗೂ ಒಂದು ಆಸೆ ಇತ್ತು. ನನ್ನ ಮಕ್ಕಳದು ಮುಂದೆ ಆಸೆ 1 ಪೈಸಾ ತಗೊಳ್ಳಾರ್ದ ನಾ ಮಾಡ್ಕೋಬೇಕು, ನಂದು ಒಂದು ಆಸೆ ಅದ. ವಿಶೇಷ ಅಂದ್ರೆ ಈ ತಾಂಡಾದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಜನರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 2,000 ಜನ ಹೊಂದಿರುವ ಹಳ್ಳಿಯಲ್ಲಿ ಸಮಾಜಮುಖಿ ಕಾರ್ಯ ನಡೆದಿದೆ. ಇಲ್ಲಿ ಕೆಲವು ದಿನಗಳ ಹಿಂದೆ ಸಾಗರ್ ರಾಠೋಡ್ ಮತ್ತು ಕಾವ್ಯ ಜೊತೆ ಮದುವೆ ನಿಶ್ಚಯ ಆಗಿತ್ತು. ಆಗ ಹುಡುಗನ ತಾಯಿ ತೆಗೆದುಕೊಂಡ ದಿಟ್ಟ ನಿರ್ಧಾರ ಇಂದು ಇಡೀ ಗ್ರಾಮವೇ ಹೆಮ್ಮೆ ಪಡುವಂತಾಗಿದೆ. ಇಲ್ಲಿ ತಮ್ಮ ಮನೆಗೆ ಕರೆದುಕೊಂಡು ಬರುವ ಸೊಸೆಗೆ ಯಾವುದೇ ವರದಕ್ಷಿಣೆ ಪಡೆದುಕೊಳ್ಳಲ್ಲ, ಮತ್ತೆ ನಾವು ಯಾವುದೇ ರೀತಿಯ ವರದಕ್ಷಿಣೆ ಕೂಡ ತೆಗೆದುಕೊಳ್ಳಲ್ಲ ಅಂತ ನಿರ್ಧಾರ ಮಾಡಿದ್ರು. ಇದರಿಂದ ಪ್ರಭಾವಿತರಾದ ಯಲ್ಲೆಟ್ಟಿ ತಾಂಡಾ ಜನ ಇದೇ ನಿಯಮವನ್ನ ಮುಂದೆ ಪಾಲಿಸಲು ನಿರ್ಧರಿಸಿದ್ದಾರೆ. ಇನ್ನು ಈ ರೀತಿಯ ನಿರ್ಧಾರಕ್ಕೆ ತಾಂಡಾ ಗುರುಗಳ ಮಾರ್ಗದರ್ಶನ ಇದೆ ಅಂತ ಮನೆ ಮಂದಿ ಹೇಳೋದು ಹೀಗೆ. ಯಾವುದೇ ಕಾರಣಕ್ಕೆ ನಮ್ಮ ಹಳೆಯಂದು ನಮ್ಮ ಗೆಳೆಯನ ಮಕ್ಕಳದು ಎಲ್ಲರೂ ಎಲ್ಲರಿಗೂ ಒಳ್ಳೆ ವಿಚಾರ ಸಂದೇಶ ಹೋಗ್ಲಿ ಅನ್ನೋ ಆಸೆಕ್ಕೆ ನಾವು ಇದನ್ನೆಲ್ಲ ತೀರ್ಮಾನ ತಗೊಂಡಿವಿ. ನಮ್ಮ ಸಮಾಜಕ್ಕೆ ನಮ್ಮ ಗುರು ಹಿರಿಯರು, ಅವತ್ತ ಮುಚ್ಚಕಂಡಿ ತಾಂಡಾದ ಗುರು ಹಿರಿಯರು, ಆಲೂರು ತಾಂಡಾದ ಗುರು ಹಿರಿಯರು ಮತ್ತು ಕಮಲಾಬಾಯಿ ತಮ್ಮ ಸೋಮ್ ಸಿಂಗ್ ರಾಠೋಡ್ ಅವರು ಒಳ್ಳೆ ಭಾವನೆ, ಒಳ್ಳೆ ವಿಚಾರ, ಒಳ್ಳೆ ಆಸೆ ಇರಲಿ ಎಲ್ಲರಿಗೂ ಹಿರಿಯರಿಗೂ. ನಾವು ಈ ರೀತಿ ಮಾಡಿ ನೀವು ಮುಂದುವರೆಸ್ಕೊಂಡು ಹೋಗ್ರಿ, ಸಮಾಜಕ್ಕೆ ಒಳ್ಳೇದಾಗತ್ತ. ವರದಕ್ಷಿಣೆ ಪಡೆಯದೆ ಸೊಸೆ ತರುವ ಕನಸು ಹೊಂದಿದ್ದ ಸಾಗರ್ ತಾಯಿ ಕಮಲಾಬಾಯಿ, ತಾಯಿಯ ಕನಸನ್ನ ಮಕ್ಕಳಾದ ರಾಘವೇಂದ್ರ, ಗಿರೀಶ್ ಸಾಗರ್, ಈ ಕುಟುಂಬ ಇದೀಗ ಬಾಗಲಕೋಟೆಯಲ್ಲಿ ಸಾಕಷ್ಟು ಜನಪ್ರಿಯತೆ ಹೊಂದಿದೆ. ಅಲ್ಲದೆ ಇವರು ಮಾಡಿದ ನಿರ್ಧಾರ ಸರ್ಕಾರವೇ ಮೆಚ್ಚುವಂತ ನಿರ್ಧಾರ ಇದಾಗಿದೆ. ಸಾಕಷ್ಟು ಜನರು ಇದೇ ರೀತಿ ಮಾಡಿದ್ರೆ ಬಡ ಹೆಣ್ಣು ಮಕ್ಕಳ ಶ್ರೀಮಂತರ ಮನೆಗೆ, ಶ್ರೀಮಂತರ ಹೆಣ್ಣು ಮಕ್ಕಳು ಬಡವರ ಮನೆಗೆ ಕೊಡಲು ಹೊಸ ಅಧ್ಯಾಯ ಆರಂಭ ಆಗೋದ್ರಲ್ಲಿ 2 ಮಾತಿಲ್ಲ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.